ಆಯ್ತು. ಇವತ್ತು ನಾನು ಮತ್ತೆ ನಮ್ಮಮ್ಮ ಅದ್ಯಾವುದೋ ಟೆನ್ಷನ್ ಅಲ್ಲಿ ಇದ್ವಿ. ಆ ಟೈಮಲ್ಲಿ ನನ್ನನ್ನ ಹಿಡಿದು ದರದರನೆ ಎಳ್ಕೊಂಡು ಬಂದಿದ್ದಾರೆ. ನಾನ್ ಕೂಡ ನಿಮ್ಮ ಮಕ್ಕಳಂತೆ ಪುಟ್ಟ ಕಂದಮ್ಮ ಅಲ್ವಾ? ಈ ಯೋಚನೆ ಬರ್ಲಿಲ್ಲ ಯಾಕೆ? ಇದು ನಮ್ಮ ಮಾತಲ್ಲ, ಯಾರ್ದು ಅಂತ ನೀವೇ ನೋಡಿ. ಇಲ್ಲಿ ಕಟ್ಟಾಕಿರೋ ಪುಟ್ಟ ಆನೆ ಮರಿಯನ್ನ ನೋಡಿದ್ರೆ ಯಾರಿಗಾದ್ರೂ ಅಯ್ಯೋ ಪಾಪ ಅನ್ನಿಸ್ತೇ ಇರಲ್ಲ. ಫ್ರೀಯಾಗಿ ಓಡಾಡ್ತಿದ್ದ ಈ ಪುಟ್ಟ ಆನೆ ಮರಿನ ಇವತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಸೆರೆ ಹಿಡಿದು ತಂದು ಕಟ್ಟಾಕಿದ್ದಾರೆ. ಜೊತೆಗೆ ಅದರ ಅಮ್ಮನನ್ನು ಕೂಡ. ಯಾಕಪ್ಪ ಅಂತಂದ್ರೆ ಕಳೆದ ವರ್ಷ ಆನೆ ತುಳಿತಕ್ಕೆ ಒಬ್ಬ ಬಲಿಯಾಗಿದ್ದ. ಜೊತೆಗೆ ಈ ವರ್ಷದ ಶುರುವಿನಲ್ಲೇ ಮಹಿಳೆ ಮತ್ತು ಮತ್ತೊಬ್ಬ ವ್ಯಕ್ತಿಯನ್ನ ಆನೆ ಬಲಿ ಪಡೆದಿತ್ತು. ಇದರ ಬೆನ್ನಲ್ಲೇ ಪುಂಡಾನೆಗಳನ್ನ ಹಿಡಿಬೇಕು ಅಂತ ಹೈಕೋರ್ಟ್ ಆದೇಶ ನೀಡಿತ್ತು. ಹೀಗಾಗಿ ಅರಣ್ಯ ಇಲಾಖೆಯವರು ಪುಂಡಾನೆ, ಮರಿ ಆನೆಯನ್ನ ಹಿಡಿದು ಆನೆ ಶಿಬಿರಕ್ಕೆ ಕಳುಹಿಸುತ್ತಿದ್ದಾರೆ. ಮಾನವನ ಜೊತೆ ಸದಾ ಸಂಘರ್ಷಕ್ಕೆ ಮುಂದಾದಾಗ್ಲೇ ಆನೆಗಳ ಸೆರೆಗೆ ಕೋರ್ಟ್ ಆದೇಶಿಸಿತ್ತು. ಅದರಂತೆ ಜನವರಿಯಿಂದ ಆಪರೇಷನ್ ಎಲಿಫೆಂಟ್ ಶುರುವಾಗಿದೆ. ಇಲ್ಲಿವರೆಗೆ ಒಟ್ಟು 12 ಗಂಡಾನೆಗಳು ಮತ್ತು 2 ಹೆಣ್ಣಾನೆಯನ್ನ ಹಿಡಿಯಲಾಗಿದೆ. ಹೀಗಾಗಿ ಸೆರೆ ಹಿಡಿದಿರೋ ಆನೆಗಳ ಸಂಖ್ಯೆ 14ಕ್ಕೆ ಏರಿರೋದು. ಇವುಗಳನ್ನ ಹೆಗ್ಗಡದೇವನಕೋಟೆಯ ಮತ್ತಿಗೋಡು ಆನೆ ಶಿಬಿರಕ್ಕೆ ಕಳಿಸಲಾಗುವುದು ಅಂತ ಅಧಿಕಾರಿಗಳು ತಿಳಿಸಿದ್ರು. ನಮ್ಮ ಸೋಷಿಯಲ್ ಫಾರೆಸ್ಟ್ ಪ್ಲಾಂಟೇಶನ್ ಅಲ್ಲಿ ಮೊದಲ ದಿವಸ ನಾವು ರೇಡಿಯೋ ಕಾಲರ್ ಹಾಕಿದಂಥ ಹೆಣ್ಣಾನೆ ಗುಂಪು ಪತ್ತೆ ಆಯಿತು. ಡಾಕ್ಟ್ ಮಾಡಿದಾಗ ಒಂದು 40 ವರ್ಷದ ಒಂದು ಹೆಣ್ಣಾನೆ, ಅದ್ರ ಜೊತೆಲಿ ಅದೊಂದು ಮರಿ, ಅದು 1.5 ವರ್ಷದ ಒಂದು ಮರಿ, ಗಂಡಾನೆ ಮರಿ ಸಿಕ್ಕಿದೆ. ಅದನ್ನು ಇವತ್ತು ನಾವು ನಮ್ಮ ಸಾಕಿದ ಆನೆಗಳ ಸಹಾಯದಿಂದ ಅದನ್ನು ಸೆರೆ ಹಿಡಿದು ತಂದು ಕೆಂಚಮ್ಮ ದೇವಸ್ಥಾನದ ಆವರಣದಲ್ಲಿ ನಿಲ್ಲಿಸಿದ್ದೀವಿ. ಇವತ್ತು ಸಹ ನಾವು ಈ ಕಾರ್ಯಾಚರಣೆನ ಮುಂದುವರಿಸ್ತಾ ಇದ್ದೀವಿ. ಒಟ್ಟಿಗೆ ಈಗ ನಾವು 14 ಆನೆಗಳು ಹಿಡಿದಂಗಾಯಿತು. ಇವತ್ತು ಹಿಡಿದು ಸೇರಿ ಅದರಲ್ಲಿ 12 ಗಂಡಾನೆಗಳು, 2 ಹೆಣ್ಣಾನೆಗಳು ಮತ್ತು 1 ಮರಿ ಇಷ್ಟು ಹಿಡಿದ್ವಿ. ನಾವಿನ್ನು ಬಾಕಿ 11 ಆನೆ ಹಿಡಿಬೇಕಾಗಿದೆ. 11 ಆನೆಗಳನ್ನು ಈ ಮಳೆಗಾಲ ಪ್ರಾರಂಭ ಆಗೋದ್ರೊಳಗಡೆ ಮೇ 30 ಒಳಗಡೆ ಅದು ಹಿಡಿಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ನಮ್ಮ ಮೇಲಧಿಕಾರಿ ಬಗ್ಗೆ ಕ್ರಮ ತಗೊಂಡಿದ್ದಾರೆ. ಹಾಗೆ ಆಗ್ತದೆ, ಈ ಕಾರ್ಯಕ್ರಮ ನಡೀತಾ ಇದೆ. ಇದು ಮರಿ ಇದೆ ಮೊದಲನೇ ಆನೆ. ಇದು ಮರಿ ಜೊತೆ ಹಿಡಿದ ಆನೆ. ಯಾಕೆಂದರೆ ತಾಯಿ ಒಂದಿರೋದು ಇನ್ನೂ ಹಾಲು ಕುಡಿತಿದ್ದು, ಅದನ್ನು ಬಿಟ್ಟರೆ ಅದು ಮತ್ತೆ ಅದು ಕಷ್ಟ ಆಗೋ ಉದ್ದೇಶದಿಂದ ನಾವು ಮರಿ ಮತ್ತು ತಾಯಿಯನ್ನು ಒಟ್ಟಿಗೆ ಹಿಡಿದಿವಿ. ಈ ಒಟ್ಟಿಗೆ ಎರಡನ್ನೂ ಸೇರಿಸಿ ಕಳಿಸ್ಕೊಡ್ತೀವಿ. ಟ್ರ್ಯಾಪ್ ಮಾಡಿದ ಮೇಲೆ ಅರಣ್ಯ ಸಿಬ್ಬಂದಿ ಆನೆಗೆ ಅರವಳಿಕೆ ಮದ್ದು ಕೊಟ್ಟು ಪ್ರಜ್ಞೆ ತಪ್ಪಿಸಿದ ನಂತರ ಸಾಕಾನೆಗಳ ಸಹಾಯದಿಂದ ಆನೆ ಕಾಲುಗಳಿಗೆ ಹಗ್ಗ ಕಟ್ಟಿ ಕೆಂಚಮ್ಮನ ಹೊಸಕೋಟೆ ಬಳಿ ಕರೆತರಲಾಯಿತು. ಈ ಟೈಮ್ನಲ್ಲಿ ಸಾಕಷ್ಟು ಕುಚೇಷ್ಟೆಗಳನ್ನ ಆನೆ ಮಾಡಿದೆ. ಆದ್ರೆ ಸಾಕಾನೆಗಳ ನೆರವಿನೊಂದಿಗೆ ಕರೆತರುವಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಉಳಿದ 11 ಆನೆಗಳನ್ನ ಮೇ 15ರ ಒಳಗೆ ಹಿಡಿಯೋದಾಗಿ ಎಸಿಎಫ್ ದೇವರಾಜ್ ತಿಳಿಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಪ್ರದೀಪ್ ಜೊತೆ ಸುನಿಲ್ ಕುಂಭೇನಹಳ್ಳಿ, ರಾಜ್ ನ್ಯೂಸ್, ಹಾಸನ. ಇದು ಇವತ್ತಿನ ರಾಜ್ ರೀಜ್ನಲ್. ನಾಳೆ ಮತ್ತಷ್ಟು